ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಬಂಜಿಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ರಾಷ್ಟ್ರೀಯ ವಿಜ್ಞಾನ ಹಾಗೂ ವಸ್ತು ಪ್ರದರ್ಶನ ದಿನಾಚರಣೆ ಅಂಗವಾಗಿ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನ ಕಾರ್ಯಾಗಾರ ನಡೆಸಿದರು. ಮಕ್ಕಳ ವಸ್ತು ಪ್ರದರ್ಶನವನ್ನು ಶಾಲಾ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಗ್ರಾಮಸ್ಥರು ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪೋಷಕರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಶಿಕ್ಷಕರು ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಚಳ್ಳಕೆರೆ ತಾಲೂಕು ವರದಿಗಾರರು ಎಂ ತಿಪ್ಪೇಸ್ವಾಮಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಇದೆಯಾ ನಮ್ಮ ಇದು ಎಕ್ಸಿಬಿಷನ್? ಇದು ಮಾನವ ದೇಹದಲ್ಲಿರುವ ಭಾಗಗಳು. ಇದು ಮೊದಲನೆಯದಾಗಿ ಮೆದುಳು. ಇದು ನಮಗೆ ಯೋಚನೆ ಮಾಡಕ್ಕೆ ಏನಾದ್ರೂ ಒಟ್ಟು ಮೆದುಳು ಏನಾದ್ರೂ ನಮಗೆ ಮುಂದೂಟದಾಗ ಮೊದಲು ಗೊತ್ತಾಗದೆ ಮೆದುಳಿಗೆ ಅಲ್ಲೇ ತಕ್ಕ ನಮಗೆ ನೋವಾಗಲ್ಲ, ಏನು ಆಗೋದಿಲ್ಲ. ಇದು ಶ್ವಾಸಕೋಶ ನಮಗೆ ಉಸಿರಾಡಲು ಸಹಾಯ ಮಾಡುವ ಇವೆರಡು ಭಾಗಗಳು. ಇದು ಹಾರ್ಟ್. ನಮಗೆ ನಮ್ಮ ದೇಹದಲ್ಲಿ ರಕ್ತ ಇರುತ್ತಲ್ಲ, ಅದನ್ನ ಪಂಪ್ ಮಾಡಿ ಎಲ್ಲ ಶುದ್ಧ ರಕ್ತನ ನಮ್ಮ ದೇಹಕ್ಕೆ ಕಳಿಸುವ ಕಾರ್ಯವನ್ನು ಮಾಡ್ತಿರುತ್ತದೆ. ಇದು ಜಠರ. ನಾವು ಊಟ ಮಾಡ್ತೀವಲ್ಲ, ಅದನ್ನೆಲ್ಲ ಇಟ್ಕೊಂಡು ಎಲ್ಲ ನುಣ್ಣು ಮಾಡಿ. ಇದು ಮೂತ್ರ. ಇದನ್ನ ನಮ್ಗೇನು ನಮ್ಮ ದೇಹದಲ್ಲಿ ಬೇಡವಾಗಿರ್ತದೋ ಅದನ್ನೆಲ್ಲ ಕಳ್ಸೋ ಕೆಲಸನ ಮಾಡ್ತೀವಿ. ಎಷ್ಟನೇ ಕ್ಲಾಸ್ ನೀವು? ಏನ ಸರ ಏನ? ಇದು ಯಾವುದ್ರ ಸಲುವಾಗಿ ನಿಮ್ಗೆ ಕಾರ್ಯಕ್ರಮ ಕೊಟ್ಟಿದ್ದಾರ? ನಮಗೆ ವಿಜ್ಞಾನ ದಿನಾಚರಣೆ. ಯಾವ್ದು? ಮಳೆ ನೀರಿನ ಕೊಯ್ಲು. ಇದು ನೀರು ಮಳೆ ಬಂದಾಗ ನೀರು ವೇಸ್ಟ್ ಮಾಡಬಾರ್ದು. ನೀರ್ನ ಮನೆ ಮೇಲೆ ಈ ತರ ಮಾಡ್ಕೊಂಡು ನಾವು ನೀರ್ನ ನಾವು ಒಬ್ಬಾಗಿರ್ತವಲ್ಲ ನೀರ್ನ ನಾವು ಹತ್ತಿಯಿಂದ ಕ್ಲೀನ್ ಮಾಡ್ಕೊಂಡು ನೀರ್ನ ಗಿಡ ಮರಕ್ಕೆ ಬಳಸ್ಬೋದು, ವಾಹನ ತೊಳಿಯಕ್ಕೆ ಬಳಸ್ಬೋದು, ತಿರ್ಗಾ ಇನ್ನೊಂದು ಮನೆಗೆ ಬಳಸ್ಬೋದು. ಮನೆಗೂ ಬಳಸ್ಬೋದು. ಮಳೆ ನೀರು ಕೊಯ್ಲಿನಲ್ಲಿ ಈಗ ಮಳೆ ನೀರು ಎಲ್ಲಿಂದ ಬರ್ತಾವು? ಮೋಡದಿಂದನೇ ಇಲ್ಲಿ ಮಳೆ ನೀರು ಕೊಯ್ಲು ಅಂತ ಹೇಳ್ತಾ ಇದೆಯಲ್ಲ. ನೀರು ಎಲ್ಲಿಂದ ಸ್ಟಾಕ್ ಇರುತ್ತೆ? ಎಲ್ಲಿಂದ? ಗಿಡ ಮರ ಬಾಳ ಬೆಳೆಸ ಮಳೆ ಜೋರ್ ಬರುತ್ತಾ, ಅವು ಆವಿಯಾಗಿ ಎಲ್ಲ ಕೆಳಗಿರುತ್ತಲ್ಲ, ಅವು ಸೂರ್ಯಶಾಖಕ್ಕೆ ಆವಿಯಾಗಿ ಮೇಲೆ ಮೋಡ ಆಗಿ ಮಳೆ ಆಗ್ತಾವ. ಮಳೆ ನೀರೆಲ್ಲ ಬಂದು ಇದ್ರಾಗ ತುಂಬಿಕೊಂಡು ಇದ್ರಾಗ ಬಂದಾಗ ಅದನ್ನೇನಂತಾರ? ಅದನ್ನ ಮಳೆ ನೀರು ಕೊಯ್ಲು. ಅದು ಮಳೆ ನೀರು ಕೊಯ್ಲು. ಅದು ಬಾಕ್ಸ್ ಇದೆ ಅಲ್ಲ, ಅದೇನದು? ಇದು ಮಳೆ ತರ ಈ ಚಿತ್ರನ ಮಳೆ ಹೆಂಗ್ ಮಳೆ ನೀರೆಲ್ಲ ಅದು ಫಿಲ್ಟರ್ ಆಗಿ ಬರ್ತಿರೋದ? ಒಳ್ಳೆ ನೀರನ್ನು ಸಂಗ್ರಹ ಮಾಡುತ್ತೆ. ಮತ್ತೆ ಆ ನೀರನ್ನ ಗಿಡವನ್ನು ಹಾಕ್ಬೋದು, ಮತ್ತೆ ಮನೆಗಳನ್ನು ತೊಳೆಯಕ್ಕೆ ಹಾಕ್ಬೋದು. ಹೌದಾ? ಇದೇನಮ್ಮ ಹಣ್ಣು ಇಟ್ಟಿದ್ರಿ? ಅದೇನದು? ಲೆಮನ್ ಅಂದ್ರ? ಇನ್ನ ಮುಂದಕ್ಕೆ ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿ. ಆ ವಿದ್ಯುತ್ ಶಕ್ತಿ ಎಲ್ಲಿಗೆ ಹೋಗುತ್ತೆ? ಅದು ಎಲ್ಲಿ? ಲೈಟ್ ಫೋಕಸ್ ಅದಕ್ಕೆ ಪವರ್ ಆಗುತ್ತೆ. ಎಷ್ಟನೇ ತರಗತಿ ನೀನು? ಏನ ಕ್ಲಾಸ್? ಅಂದೆ ಚೆನ್ನಾ